ಸ್ವಾಮಿ ವಿವೇಕಾನಂದರು ಏನು ಹೇಳುತ್ತಿದ್ರು ಎಂದ್ರೆ, ನಾವು ಅನುಸರಿಸುವ ಎಲ್ಲಾ ಆಚರಣೆಗಳೇ ಧರ್ಮ ಎಂದು ನೀವು ಭಾವಿಸಿರಬಹುದು. ಆದ್ರೆ ಅವರು ಹೇಳಿದ್ದೇನೆಂದ್ರೆ, ನಮ್ಮ ಆಚರಣೆಗಳ ಮೂಲದಲ್ಲಿ, ಭಾರತದ ಬಹುತೇಕ ಎಲ್ಲಾ ಪ್ರಮುಖ ಪಂಥಗಳ ಮೂಲದಲ್ಲಿ ನೀವು ಆಳವಾಗಿ ನೋಡಿದ್ರೆ, ವಾಸ್ತವವಾಗಿ ಭಾರತದಲ್ಲಿ ಸಂಪೂರ್ಣವಾಗಿ ವಿಕಸನಗೊಂಡಿರುವ ಯಾವುದೇ ಆದರ್ಶವನ್ನ ನೀವು ಉಪನಿಷತ್ತುಗಳ ಮೂಲಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಎನ್ನುವಂತಿಲ್ಲ ಎಂದು ಅವರು ಹೇಳಿದರು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಬೆಳಕಿಗೆ ತಂದ ವಿಷಯವೇನೆಂದ್ರೆ, ನಮ್ಮ ನಾಗರಿಕತೆಯ ಸಾರವು ಉಪನಿಷತ್ತುಗಳಲ್ಲಿ ಅಡಗಿದೆ. ಇದು ನೇರ ಸಾಕ್ಷಾತ್ಕಾರಗಳ ಸರಣಿಯಾಗಿದೆ. ಪ್ರಾಚೀನ ಋಷಿ ದಾರ್ಶನಿಕರು ಕಂಡುಕೊಂಡ ಸತ್ಯದ ಸಾಕ್ಷಾತ್ಕಾರಗಳ ಸರಣಿ ಇದು. ಮತ್ತು ಆ ನೇರ ಸಾಕ್ಷಾತ್ಕಾರಗಳೇ ವಾಸ್ತವವಾಗಿ ಆಧ್ಯಾತ್ಮಿಕ ಸತ್ಯಗಳು ಎಂದು ಅವರು ಹೇಳ್ತಾರೆ. ಅದು ನಮ್ಮ ನಾಗರಿಕತೆ ಸಾರವಾಗಿದೆ. ಹಾಗಾಗಿ ಅವರು ಧರ್ಮದ ಬಗ್ಗೆ ಮಾತನಾಡಿದಾಗ ಒಂದು ಧಾರ್ಮಿಕ ಆಚರಣೆಗಳು ಎಂದು ಹೇಳ್ತಾರೆ. ಇವುಗಳ ಬಗ್ಗೆ ನಾನು ಮೊದಲೇ ಹೇಳಿದಂತೆ ಸ್ಮೃತಿವೆಲೋ, ಆದ್ರೆ ಅದರೊಳಗೆ ಶ್ರುತಿಯು ಉಪನಿಷತ್ತುಗಳಿಗೆ ಸಂಬಂಧಿಸಿದೆ ಎಂದು ಅವರು ಹೇಳ್ತಾರೆ. ಮತ್ತು ಅಲ್ಲಿರುವ ಉಪನಿಷತ್ತುಗಳ ಆಳವಾದ ವಿಚಾರಗಳಿಗೆ ಸಂಬಂಧಿಸಿದೆ.